ಮುಖವಾಡ. ಎಲ್ರು ಈಗ ನೋಡಿ ಹಾರ್ಟ್ ನ ರಗೋರಿ ಕೊಡ್ತಾರಂತೆ ಜನರೇ. ಚೆಕ್ಮೇಟ್ ಇಟ್ಟಿದ್ಯಾರು ಮನೇಲಿ? ಮನೆಯಲ್ಲಿ ಸೈಲೆಂಟ್ ಕಿಲ್ಲರ್ ಧನುಷ್. ಜೋಕರ್. ಗೇಮ್ ಆಡಿಸ್ತೀನಿ. ಬಿಗ್ ಬಾಸ್ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಮಧ್ಯೆ ಒಂದು ಚಿಕ್ಕದಾಗ ಒಂದು ಗೇಮ್ ಆಡಿಸ್ತೀನಿ, ಯಾವ ರೀತಿ ಆಡ್ತಾರೆ ನೋಡೋಣ. ಅಯ್ಯ ಗೇಮ್ ಎಲ್ಲ ಹೊಸದಲ್ಲ, ಆಡ್ತೀರಲ್ಲ ಸರ್ ನೀವು ಆರಾಮಾಗಿ? ಆಡ್ತೀರಲ್ವಾ ಅಂತ. ಓಕೆ. ನಾನು ಒಂದೊಂದೇ ವಾಟ್ಸ್ಆಪ್ ಎಮೋಜಿಸ್ ನ ತೋರಿಸ್ತೀನಿ, ಅದು ಯಾರಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಬೇಕು. ನಾನು ಅದ್ರದ್ದು ಇದನ್ನ ಮೀನಿಂಗ್ ಹೇಳ್ತೀನಿ ಏನು ಅಂತ. ಓಕೆನಾ? ಸೊ ಫಸ್ಟ್, ಈ ಕಪ್ ಯಾರಿಗೆ ಸಲ್ಲತ್ತೆ ಒಳಗೆ? ನಿಮ್ಮನ್ ಬಿಟ್ಟು ಇಂಥ ವಿಷಯಕ್ಕೆಲ್ಲ ನೀವೇ ತಗೊಂತೀರಾ ಅಂತ ಗೊತ್ತು ಕ್ರೆಡಿಟ್, ಹಂಗಾಗಿ ನಿಮ್ಮನ್ನ ಬಿಟ್ಟು ಅಶ್ವಿನಿ ಮ್ಯಾಮ್. ಓಕೆ. ನೆಕ್ಸ್ಟ್, ಮಾಸ್ಕ್, ಎಲ್ರು ಮುಖವಾಡ. ಎಲ್ರು 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 ಪಕ್ಕನಾ? ಪಕ್ಕ. ಓಕೆ. ಮನೆಯ ಬ್ರೈನ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ? ಎಕ್ಸ್ಪ್ಲನೇಷನ್. ಬಿಕಾಸ್ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ದು, ಗೇಮ್ ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಿತ್ತು. ಮತ್ತೆ ಹಳೆ 2 ವಿನ್ನರ್ಸ್ ಗಳನ್ನ ಬಹಳ ಇದಾಗ್ತಿತ್ತು. ಸೊ ಜನಗಳು ಯಾವ್ದಕ್ಕೆ ಇದಾಗ್ತಾರೆ ಅನ್ನೋದನ್ನ ಕಂಪ್ಲೀಟ್ ಪ್ರಿಪೇರ್ ಮಾಡಿ ಬಂದಿದ್ರು, ಒಂದು ಪರ್ಸನಾಲಿಟಿನ ಪ್ರಿಪೇರ್. ಸೊ ಅದನ್ನೇ ಅವ್ರು ಡೆಲಿವರಿ ಮಾಡಿದ್ರು, ಬೇರೆ ಯಾವ್ದ್ರಲ್ಲೂ ಕಾನ್ಸಂಟ್ರೇಟೇ ಮಾಡ್ಲಿಲ್ಲ. ಸೊ ಅದು ಅವ್ರಿಗೆ ವರ್ಕೌಟ್ ಆಗಿದೆ. ಬ್ರೈನಿ. ಓಕೆ. ಈ ಒಂದು ಹಾರ್ಟ್ ನ ಕೊಡ್ತೀನಿ ಮನೆ ಒಳಗಿರೋ ಸದಸ್ಯರಲ್ಲಿ ಅಂತಂದ್ರೆ ಯಾರಿಗೆ ಕೊಡ್ತೀರಾ? ರಘು. ರಘು. ಯಪ್ಪ, ಹೆಂಗ ಪಂಚ್ ಮಾಡಿದ್ರು ಈಗ್ಲೂ ನಮ್ಗೆ ಮುಖಕ್ಕೆ ಹೊಡೆದಂಗಿದೆ ಅದು, ಆ ಪಂಚಿಂಗ್ ಸ್ಟೈಲ್ ವೀಕೆಂಡ್. ಈಗ ನೋಡಿ ಹಾರ್ಟ್ ನ ರಘೋರಿ ಕೊಡ್ತಾರಂತೆ ಜನರೇ. ಅಶ್ವಿನಿ ಮೇಡಮ್ ಮತ್ತೆ ರಘು ಇಬ್ರಿಗೂ. ವೆರಿ ನೈಸ್. ರಘು ಸರ್ದ ಹೇಳಿ ನಮ್ಗೆ. ಓಕೆ, ಅಶ್ವಿನಿ ಮ್ಯಾಮ್ದು ಓಕೆ, ಒಂದು ಹಂತಕ್ಕೆ ಗೊತ್ತಿದೆ ಯಾಕೆ ಅಂತ. ರಘು ಸರ್ಗೆ ಯಾಕೆ? ಅಲ್ಲಿ ಮನೇಲಿ ಕೊಟ್ಟು ತಗೊಳ್ಳೋದು ಇತ್ತು. ಒಂದೇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಿಕಾಸ್ ಹಿ ಕಮ್ಸ್ ಫ್ರಮ್ ವೆರಿ ಹಾರ್ಡ್ ವರ್ಕ್ ಮಾಡಿ ಬರೀ ಡಿಸಿಪ್ಲಿನ್ಡ್ ಆಗಿ ಬಂದಿರುವಂತ ವ್ಯಕ್ತಿ. ಸೊ ಅವ್ರು ಅಪ್ರಿಶಿಯೇಟ್ ಮಾಡ್ತಿದ್ದೆ ಬಿಗಿನಿಂಗ್ ಇಂದ ನನ್ನನ್ನ. ನಾನು ಅಂತ ವ್ಯಕ್ತಿನ ಡಿಸಿಪ್ಲಿನ್ಡ್ ಆಗಿ ನೋಡಿರೋದು ಧ್ರುವ ಅಂತ. ಅಂಡ್ ಸೊ ನನ್ನ ಆಟಗಳನ್ನ ನೋಡಿ ತುಂಬಾ ಅಪ್ರಿಶಿಯೇಟ್ ಮಾಡಿರೋರು ರಘು ಅವರು. ಮಿಡ್ ವೀಕ್ ಅಲ್ಲೂ ಪಾಪ ಒಳ್ಳೆ ರೀಸನ್ಸ್ ನ ಕೊಡ್ತಾರೆ, ಮನೆಗೆ ಅರ್ಪಿಸ್ಕೊಂಡಿದ್ದಾರೆ ಧ್ರುವಂತ್ ಅವರು, ಹೋಗ್ಬಾರ್ದು. ಬಟ್ ಎಲ್ಲೋ ಮಧ್ಯದಲ್ಲಿ ಏನಾಗುತ್ತೆ, ಅವರು ಒಂದು ಸೇಫ್ ಮಾಡ್ಕೊಳ್ಳೋದಕ್ಕೋ ಅಥವಾ ಒಂದು ಗ್ರೂಪ್, ಒಂದು ಚಿಕ್ಕ ಗ್ರೂಪ್ ಅಲ್ಲಿ ಅವ್ರು ಏನ್ ಅಟ್ಯಾಚ್ ಆಗಿದ್ರು, ಅವ್ರಿಗೆ ನಾನು ಸಾಫ್ಟ್ ಟಾರ್ಗೆಟ್ ಆಗಿದ್ದೆ. ಸೊ ಬಹುಶಃ ಆ ಕಾರಣಕ್ಕೂ ಏನೋ ಒಂದು ನನ್ನ ಬಗ್ಗೆ ಒಂಥರ ಬೇರೆದ್ದು ಒಪಿನಿಯನ್ಸ್ ಕೊಡಕ್ಕೆ ಇಮಿಡಿಯೇಟ್ ಆಗಿ ಶುರು ಮಾಡ್ತಾರೆ. ನನಗದು ತುಂಬಾ ಹರ್ಟ್ ಆಗುತ್ತೆ. ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು, ಬೇರೆ ಯಾರಿಂದನಾಯ್ತು ಅವರಿಂದ. ಸೊ ಅವ್ರು ಏನೋ ಹೇಳ್ತಾರೆ, ಮತ್ತೆ ನಾನು ಕೆಲವು ಅಬ್ಸರ್ವ್ ಮಾಡಿರೋದು ಇತ್ತು. ಅಂಡ್ ಐ ಆಮ್ ಅ ಪ್ಲೇಯರ್. ನನಗಿತ್ತು. ನಾನು ಅದಕ್ಕೆ ಕೌಂಟರ್, ನೀವ್ ಹೀಗ್ ಬಂದ್ರ, ಇನ್ನು ನಂದು ಅದು ಕರ್ತವ್ಯ ಆಗುತ್ತೆ. ನೀವು ನನಗೆ ಹೀಗ್ ಹರ್ಟ್ ಮಾಡಿದಾಗ ನಾನೀಗ ಹೌ ಇಟ್ ಫೀಲ್ಸ್ ಅಂತ ನಾನು ಅವ್ರಿಗೆ ತೋರಿಸ್ಬೇಕಿತ್ತು. ದೆನ್ ಐ ಗಿವ್ ದಟ್ ಪಂಚ್. ಓಕೆ. ಮನೆಯ ಫೈರ್ ಬ್ರ್ಯಾಂಡ್? ಅಶ್ವಿನಿ ಮ್ಯಾಮ್. ಓಕೆ. ಮನೇಲಿ ತುಂಬಾ ಅಬ್ಸರ್ವ್ ಮಾಡೋದು ಅಥವಾ ಯೋಚನೆ ಮಾಡೋದು ಆ ಪರ್ಸನಾಲಿಟಿ ಯಾರು? ಸೂರಜ್. ಯಾಕೆ? ಅವ್ರ ಪಾಪ ಅಬ್ಸರ್ವೇ ಮಾಡ್ದ. ಸೂರಜ್ ಅಂಡ್ ಕಾವ್ಯ. ನನ್ನ ಈ ಹೆಸರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಕಾವ್ಯ ಅವ್ರದ್ದು. ಕಾವ್ಯ. ಸೊ ಅವ್ರು ಅಬ್ಸರ್ವೇ ಮಾಡ್ಕೊಂಡು ಬಂದಿದ್ದು, ಬೇರೆ ಏನು ಮಾಡ್ಲಿಲ್ಲ, ಅಬ್ಸರ್ವೇ ಮಾಡ್ಕೊಂಡು ಬಂದಿದ್ದು. ಓಕೆ. ಚೆಕ್ಮೇಟ್ ಇಟ್ಟಿದ್ಯಾರು ಮನೇಲಿ? ನಾನೇ. ನನ್ಗಿದೇ ಆನ್ಸರ್ ಬೇಕಿತ್ತು ಆಕ್ಚುಲಿ. ಹೌದು ಸರ್, ದಿಸ್ ಟ್ರೂ. ಅದಕ್ಕೆ ಇದನ್ನ ತಗೊಂಡ್ ಬಂದಿದ್ದೆ, ಈ ಎಮೋಜಿನ. ವೆರಿ ನೈಸ್ ಗೇಮ್, ಸೂಪರ್ ಆಗಿದೆ ಗೇಮ್. ಸೊ ಚೆಕ್ಮೇಟ್ ಇಟ್ಟಿದ್ ಯಾವ ಟೈಮ್ ಅಲ್ಲಿ ಅನಿಸ್ತು? ಆ ಮೂಮೆಂಟ್, ದಟ್ ಮೂಮೆಂಟ್ ಐ ಗೇವ್ ಅ ಚೆಕ್ಮೇಟ್ ಟು ದಿಸ್ ಗೇಮ್. ಇದು ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ, ಆಮೇಲಿಂದ ಮತ್ತೆ ಟಾಪ್ 6 ಇದಿತ್ತಲ್ಲ, ಇದು ಗೇಮ್ಸ್ ಎಲ್ಲ ಸಡನ್ ಬಂತಲ್ಲ, ಆಗ ಈ ಗೇವ್ ಅ ಚೆಕ್ಮೇಟ್. ನಾನು ಅಶ್ವಿನಿ ಮ್ಯಾಮ್ ಒಂದಾದ್ವಲ್ಲ, ಅವತ್ತಿಂದ ಚೆಕ್ಮೇಟ್, ಬ್ಯಾಕ್ ಟು ಬ್ಯಾಕ್ ಚೆಕ್ಮೇಟ್ಸ್ ಆಗಿದೆ. ಓಕೆ ಸರ್. ಮನೆಯ ಸೈಲೆಂಟ್ ಕಿಲ್ಲರ್, ಕೂತು ಹಕ್ಕಿ ಹೊಡೆಯೋದು. ಮನೆಯಲ್ಲಿ ಸೈಲೆಂಟ್ ಕಿಲ್ಲರ್ ಧನುಷ್. ಯಾಕೆ? ಅವರ ಆಟ ಹಾಗೆ ಇತ್ತು, ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡಿ. ಹೌದು. ಮನೆಯ ಆಂಗ್ರಿ ಪರ್ಸನ್, ಎಲ್ಲದಕ್ಕೂ ಕೋಪ. ಅಶ್ವಿನಿ ಅವರಿಗೆ ಮೂರು ಅವಾರ್ಡ್ ಹೋಯ್ತು ಧ್ರುವಂತ್ ಅವ್ರ ಕಡೆಯಿಂದ. ಇಂಥ ಸಮಾಚಾರ. ಓಕೆ. ಮನೆಯ ಡೆವಿಲ್ ಯಾರು? ರಕ್ಷಿತಾ. ಯಾಕೆ? ಅವರು ಆಟ ಆಡಿದ ರೀತಿ ಹಾಗೆ ಇತ್ತು, ಯಾರನ್ನೂ ಬಿಟ್ಟಿರ್ಲಿಲ್ಲ, ಎಲ್ರ ಜೊತೆನೂ ಅವ್ರದ್ದು ಇತ್ತು. ಶಿ ಇಸ್ ಅ ಡೆವಿಲ್. ವೆರಿ ನೈಸ್.
ಓಕೆ, ಮನೆಯ ಶುದ್ಧ ಮನಸ್ಸಿನ ವ್ಯಕ್ತಿತ್ವ ನೀವು ನೋಡಿದಂತಹ ಒಂದು ಪರ್ಸೆಪ್ಷನ್ ಅಲ್ಲಿ. ಶುದ್ಧ ಮನಸ್ಸಿನ ವ್ಯಕ್ತಿತ್ವ, ಅದಕ್ಕೆ ವೈಟ್ ಹಾರ್ಟ್ ಅಂತ ಕೊಟ್ಟಿದ್ದೀನಿ. ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಕಂಟೆಸ್ಟೆಂಟ್ 24 ನೋಡ್ಬೇಕಲ್ಲ ಮ್ಯಾಮ್. ಶುದ್ಧ ಮನಸ್ಸಿನ ವ್ಯಕ್ತಿತ್ವ ಯಾರು ಇಲ್ಲ. ಆ ಚಾಮುಂಡಿ ನಾನ್ ಕೈ ದೇವಿ ಮುಗಿದ್ನಲ್ಲ, ದೇವಿ ಅವರು. ಅವ್ರು ಮಾತ್ರ. ಓಕೆ, ಸೊ ಮನೆಯ ಜೋಕರ್, ದೊಡ್ಡ ಮನೆಯ ಜೋಕರ್ ಗಿಲ್ಲಿ. ಯಾಕೆ? ಎಂಟರ್ಟೈನರ್. ಓ, ನೀವು ಆ ಪರ್ಸೆಪ್ಷನ್ ಅಲ್ಲಿ ಹೇಳ್ತಿದ್ದೀರಾ? ಪರ್ಸೆಪ್ಷನ್ ಎಂಟರ್ಟೈನರ್, ಕಾಮಿಡಿ ಇದರಲ್ಲಿ. ಸೊ ಐ ಗೆಸ್ ಗಿಲ್ಲಿ. ಕಾರ್ಡ್ಸ್ ಆಡುವಾಗ ಜೋಕರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಒಂದ್ ಲೈನ್ ಹೇಳ್ತಾರೆ ಗಿಲ್ಲಿ ಅವ್ರಿಗೆ. ಹೌದು. ಅದನ್ನ ಬೇರೆ ತರ ಸೆಟ್ ಮಾಡಿರ್ತಾರೆ. ಅಶ್ವಿನಿ ಮ್ಯಾಮ್ ಮನೆ ಜಗಳ ಆಡ್ಬೇಕಾರೆ ನೀ ಮನೆ ಜೋಕರ್ ಅಂತ. ನೋಡಿ ಎಷ್ಟು ಪರ್ಸೆಪ್ಷನ್ ಇರುತ್ತೆ ಒಂದೊಂದು ಸ್ಟೇಟ್ಮೆಂಟ್ಗೂ ಅಂತ. ಹೌದು, ಹೌದು. ಸೂಪರ್. ಈ ದೊಡ್ಡ ಮನೆಯ ಹಾವು, 2 ತಲೆಯ, ಐ ಮೀನ್ 2 ನಾಲ್ಗೆ ಹಾವು ಅನ್ನೋ ತರ ಆ ಒಂದು ಇದ್ರಲ್ಲಿ ಜಾನ್ವಿ. ಯಾಕೆ? ಅವರು ನನ್ನ ಬಗ್ಗೆನೆ, ನನ್ನ ಇದಕ್ಕೆ ನಾನು ಏನೋ ಅವ್ರಿಗೊಂದು ಒಳ್ಳೇದು ಹೇಳಿರ್ತೀನಿ. ನಿಮ್ದೇ ಆದಂತ ಐಡೆಂಟಿಟಿ ಇದೆ. ನೀವು ಅಶ್ವಿನಿ ಅವ್ರ ಜೊತೆ ಜಾಸ್ತಿ ಇದಾದ್ರೆ ಅವ್ರದ್ದು ಆಟನೂ ಹಾಳಾಗುತ್ತೆ, ನಿಮ್ದು ಆಗುತ್ತೆ. ಅದು ನೀವು ಇಬ್ರದ್ದು ಒಟ್ಟೊಟ್ಟಿಗೆ ಬರಬಾರ್ದು. ಅವ್ರದ್ದು ಇಂಡಿವಿಜುವಲಿಟಿ ಬೇರೆದೆ, ನಿಮ್ದು. ಫ್ರೆಂಡ್ಶಿಪ್ ಇಸ್ ಫೈನ್. ಅವ್ರ ಡಿಸಿಷನ್ ನೀವು ಹೇಳೋದು, ಅದು ಇದಾಗಲ್ಲ ಅಂತ ಹೇಳಿದಾಗ ಅದನ್ನ ಬೇರೆ ರೀತಿ ಹೇಳ್ತಾರೆ. ನಮ್ಮ ಮಧ್ಯೆ ಹುಳಿ ಹಿಂಡೋದಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಅಲ್ಲಿವರೆಗೆ ನಾನು ತುಂಬಾ ಸಪೋರ್ಟಿವ್ ಆಗಿರ್ತೀನಿ. ನಾನು, ಸುದ್ದಿ ಅವರು, ಅಶ್ವಿನಿ ಅವರು, ಇವರೆಲ್ಲ ನಾವೆಲ್ಲ ಒಂದು, ಯಾಕಂದ್ರೆ ಈ ಕಡೆಯಿಂದ ಒಂದು ಗ್ರೂಪ್ ತರ ಆಟ ಆಡ್ತಾ ಇರ್ತಾರೆ. ನಾನಂದೆ ಇವರೆಲ್ಲ ನಮ್ಮನ್ನ ಒಬ್ಬೊಬ್ಬರನ್ನಾಗೆ ಈ ರೀತಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಕಮ್ ಟುಗೆದರ್. ಒಂದು ಒಳ್ಳೆ ನಾವು ಸ್ಟ್ರಾಟಜಿ ಪ್ಲಾನ್ ಮಾಡಿ ವಿ ಹ್ಯಾವ್ ಟು ಪ್ಲೇ ಅ ನೈಸ್ ಅಂಡ್ ಫೇರ್ ಗೇಮ್. ಸೊ ಅದನ್ನ ಅವ್ರು ಬ್ರೇಕ್ ಮಾಡಿ ಎಲ್ಲೋ ಬೇರೆದಕ್ಕೆ ಅವ್ರು ಮಾತಾಡ್ತಾರೆ. ನೀವು ನೋಡಿರ್ಬೋದು, ನನ್ನನ್ನ ಫೇಕ್ ಅಂತಾರೆ, ಇದಂತಾರೆ, ಅದಕ್ಕೆ ಬೇರೆ ಬಣ್ಣ ಕೊಡ್ತಾರೆ, ನಂಬಾರ್ದು. ಸೊ ಐ ಡಿಂಟ್ ಲೈಕ್ ಇಟ್. ಅದು ಹರ್ಟ್ ಆಗಿತ್ತು. ಮನೆಯ ಭೀಮ ಅಂದ್ರೆ ಒಂದು ಸ್ಟ್ರೆಂತ್ ಇರೋ ವ್ಯಕ್ತಿ, ದೇಹ ಬಲ ಇರೋ ವ್ಯಕ್ತಿ ರಘು. ಸೊ ಕ್ರೈಮ್ ಪರ್ಸನ್, ಮನೆಯ ಅಳುಮುಂಜಿ. ಅಳ್ತಾ ಇದ್ದಿದ್ದು ಜಾಸ್ತಿ ರಾಶಿಕಾ ಅವರ. ಓಕೆ, ಅದು ಅವಾರ್ಡ್ ಸಿಕ್ತು ಮೊನ್ನೆ ಅವರಿಗೆ ಸ್ಟೇಜ್ ಅಲ್ಲಿ ಅನ್ಸುತ್ತೆ. ಹೌದು, ಅಳ್ಮುಂಜಿ, ಹೌದು, ಕರೆಕ್ಟ್ ಅಲ್ವಾ? ಓಕೆ, ಇವಾಗ ನೆಕ್ಸ್ಟ್ ನಂದು ಕ್ವೆಶನ್ಸ್ ಎಲ್ಲ ಫುಲ್ಲು ಗಿಲ್ಲಿ ಅವರು ಅಥವಾ ಮೇನ್ ಸೆಕೆಂಡ್ ಹಾಫ್ ಟೈಮಲ್ಲಿ ನಿಮಗಾದಂಥದ್ದು ಒಂದಷ್ಟರ ಬಗ್ಗೆ ಕೇಳೋಣ. ಮೇನ್ ಅಂತ ಅಂದ್ರೆ ರಾಶಿಕಾ ಅವರು ಹಾಗೆ ನಿಮಗೆ ಆಗೇ ಬರಲಿಲ್ಲ. ರಾಶಿಕಾ ಅವ್ರನ್ನ ಬಿಟ್ಟಾಕಿ ಮನೆಯ ಹೆಣ್ಮಕ್ಳು ಸದಸ್ಯರಿಗೂ ನಿಮ್ಗೂ ಆಗೇ ಬರಲಿಲ್ಲ. ವೈ, ಯಾಕೆ ಹಾಗಾಯ್ತು ಅನ್ನೋದು ಒಂದು ಪ್ರಶ್ನೆ. ಅಂಡ್ ಎರಡನೇದು, ರಾಶಿಕಾ ಅವರು ಹಾಗೆ ನಿಮ್ಮ ಮಧ್ಯೆ ಆಗಿದ್ದಂಥದ್ದು ಏನು? ಅಷ್ಟಕ್ಕೂ ನಿಜವಾಗ್ಲೂ ಆಗಿದ್ದಂಥದ್ದು ಏನು? ನಾರ್ಮಲಿ ಹೆಣ್ಮಕ್ಳು ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಹುಡುಗರು ಅಂದ ತಕ್ಷಣ ಒಂದು ಬಂದು ಬಹಳ ಪ್ಲೀಸಿಂಗ್ ಇರಬೇಕು, ಈ ರೀತಿ. ಐ ಆಮ್ ನಾಟ್ ದಟ್ ಟೈಪ್ ಆಫ್ ಕೈಂಡ್ ಆಫ್ ಗಾಯ್. ಅವ್ರು ಯಾರೇ ಆಗಿರ್ಲಿ, ಅಥವಾ ಯಾವುದೇ ಸೂಪರ್ ಸ್ಟಾರ್ ಆಗಿರ್ಲಿ, ಅಥವಾ ಎಂತ ಮಿಸ್ ವರ್ಲ್ಡ್ ಆಗಿರ್ಲಿ, ಐ ವಿಲ್ ನಾಟ್ ಕೌಂಟ್ ಆನ್ ದಟ್. ನನಗೆ ಒಂದು ವ್ಯಕ್ತಿತ್ವದ ಮೇಲೆ ಮಾತ್ರ ನನಗೆ ಆಕರ್ಷಣೆ ಆಗುತ್ತೆ ಹೊರತು ಬೇರೆ ಬ್ಯೂಟಿ ಆಗ್ಲಿ ಅಥವಾ ಅವರ ಏನು ಪ್ರೊಫೈಲ್, ಫೇಮ್ ಇದೆಲ್ಲ ಹೋದರಾಗಲ್ಲ. ಸೊ ನಾನು ಅಲ್ಲಿದ್ದಾಗ ನಾನು ಯಾರಿಗೂ ಇದು ಮಾಡ್ತಾನೆ ಇರಲಿಲ್ಲ. ಇಫ್ ದೇ ರಿಯಲಿ ಗುಡ್ ಅಂಡ್ ಜೆನ್ಯೂನ್ ವೆನ್ ದೇ ಕಮ್ ಅಂಡ್ ಅಪ್ರೋಚ್ ಮೀ, ನಾನು ಅದನ್ನ ನೋಡ್ತೀನಿ. ನೆಕ್ಸ್ಟ್ ಅವರ ವ್ಯಕ್ತಿತ್ವ ಹೇಗಿದೆ ಅದ್ರ ಮೇಲೆ ನನ್ನ ಒಡನಾಟ ಶುರು ಆಗುತ್ತೆ. ಸೊ ಅಂಥದ್ದು ವೈಬ್ ಯಾರು ಕೊಡ್ಲಿಲ್ಲ. ಒಂದು. ಎರಡನೇದು, ನಮ್ಮ ರಾಶಿಕಾ ಅವ್ರ ಬಗ್ಗೆ ಬಂದಾಗ ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂದು ಮಾತಾಡ್ತಿದ್ರು. ಬಟ್ ಶಿ ಹ್ಯಾಡ್ ಅನ್ ಇಶ್ಯೂ, ಲೈಕ್ ನಾನು ಹೋಗಿ ಮಾತಾಡಿಸ್ತೀನಿ, ಅವರು ಮತ್ತೆ ಮಾತಾಡಲ್ಲ ಅಂತ. ನನಗೆ ವಾಟ್ ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಅಂತ ಅನ್ನಿಸ್ತು. ಈಗ ಒಬ್ರು ಮಾತಾಡ್ಸಿದ್ದಾರೆ, ನಾನು ಚೆನ್ನಾಗಿ ಮಾತಾಡಿದ್ದೀನಿ, ಮತ್ತೆ ನಾನು ಹಿಂದೆ ಬಂದು ಮಾತಾಡಬೇಕು ಅಂತನ, ಅಥವಾ ನನಗದು ಏನು ಅಂತ ಮಾತಾಡ್ತಿಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು. ಆಮೇಲೆ ಒಂದು ಇನ್ಸಿಡೆಂಟ್ ಬರುತ್ತೆ, ಅವ್ರದ್ದು ಯಾರೋ ಮೇಕಪ್ ಬಾಕ್ಸ್ ಏನೋ ತೆಗ್ದಿರ್ತಾರೆ, ನನ್ನ ಹತ್ರ ಭಾಳ ರೂಢಾಗಿ ಕೇಳ್ತಾರೆ. ನನ್ಗೆ ಗೊತ್ತಿಲ್ಲ ಅಂತ ಅಂದಿರ್ತೀನಿ, ಮತ್ತೆ ಅವರು ನನ್ನ ಹತ್ರ ಕೇಳ್ತಾರೆ, ನಾನು ಏನು ಹೇಳಿದೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಆ್ಯಂಡ್ ದಿಸ್ ಇಸ್ ಧ್ರುವಂತ್ ಅಂತ ಅಂದೆ, ನನ್ನ ಹತ್ರ ಈ ಟೋನ್ ಬೇಡ ಅಂತ. ಐ ಡೆಂಟ್ ಲೈಕ್ ಇಟ್. ಸೊ ಅಲ್ಲಿಗೆ ಇದಿರುತ್ತೆ. ಮತ್ತೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಅದೆಲ್ಲ ಮುಗ್ದಾದ್ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ. ಬಟ್ ಅವ್ರನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಏನು ಅಂದ್ರೆ ಅವ್ರು ಬಂದು ಮಾತಾಡಿ, ನಾನು ಅದನ್ನ ಭಾಳ ಲೌಡಾಗಿ ಹೇಳ್ತೀನಿ, ನೋಡಿ ನೀವು ಬಂದು ಮಾತಾಡಿದ್ರಿಂದ ನಿಮ್ಮ ಹಿಂದೆ ಬಿದ್ದು ಟ್ರೈ ಮಾಡಿ ಮಾತಾಡೋಂಥ ಎಲಿಮೆಂಟೇ ನಾನಲ್ಲ ಅಂತ. ಇದನ್ನ ನನ್ನ ಹತ್ರ ಟ್ರೈಯೇ ಮಾಡಕ್ ಬರಬೇಡಿ ಅಂತ ಹೇಳಿ, ಇಂಥದ್ದೆಲ್ಲ ನನ್ನ ಹತ್ರ ಟ್ರೈ ಮಾಡಕ್ ಹೋಗ್ಬೇಡಿ ಅಂತ. ಅದು ಒಂದು ಫ್ರಿಕ್ಷನ್ಗೆ, ಅದು ಅವ್ರ ಈಗೋ ಹರ್ಟ್ ಆಗುತ್ತೆ. ಅದನ್ನ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ, ನಾನು ಅದನ್ನ ಕಂಟಿನ್ಯೂನೇ ಮಾಡಲ್ಲ. ಅದನ್ನ
ಓಕೆ ಇಟ್ ಸೌಂಡೆಡ್ ಸಿಲ್ಲಿ, ಬಟ್ ಅವರು ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ರೀಸೆಂಟ್ ಆಗಿ ಎಲ್ಲೋ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಇಟ್ ಸೌಂಡೆಡ್ ವೆರಿ ಸಿಲ್ಲಿ. ಓಕೆ ಏನೋ ಏನೋ ಹೇಳ್ತಾರೆ, ಫನ್ನಿ ಪರ್ಸನಾಲಿಟಿಯ ಏನೋ, ಯಾರು ಫೇಕ್ ಫನ್ನಿ ಅಂತ ಯಾರಂದಾಗ ಧ್ರುವಂತ್ ಅಂತ. ಮೇಡಮ್ ಫನ್ನಿ ಆಗಿದ್ದಿದ್ರೆ ಬಹುಶಃ ಇವತ್ತು ಇಡೀ ಕರ್ನಾಟಕದಲ್ಲೇ ಸೆನ್ಸೇಷನ್ ಆಗಿರೋಂಥ ಚಪ್ಪಾಳೆ ನನಗೆ ಸಿಗ್ತಾ ಇರ್ಲಿಲ್ವೇನೋ. ಕೆಲವು ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನನಗೇನಿಲ್ಲ, ವೈಯಕ್ತಿಕವಾಗಿ ಏನಿಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಇಶ್ಯೂ ಆಗಿದೆ. ಬಟ್ ಅದು ವೀಕೆಂಡ್ ಅಲ್ಲಿ ಅಷ್ಟು ದೊಡ್ಡ ಮ್ಯಾಟರ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಮ್ಯಾಟ್ರು ಅವತ್ತು ಹೈಲೈಟ್ ಆಗಿ ಹೋಗ್ಬಿಡುತ್ತೆ ಆ ವೀಕೆಂಡಿಗೆ. ಸೊ ಆ ಥರ ಒಂದು ರಾಶಿಕ್ ಅವ್ರ ಮೇಲೆ ಒಂದು ಅಪವಾದ ಅಂತ ಬರೋದಾಗಿರ್ಬೋದು, ಅಥವಾ ನಿಮ್ಮನ್ನು ಕೆಳಗಿಟ್ಟು ಮಾತಾಡಿರ್ತಾರೆ ಧನುಷ್ ಅವರು, ಸೂರಜ್ ಅವರು, ರಿಷಾ ಅವರು ಕುತ್ಕೊಂಡು ಮಾತಾಡುವಾಗ ನೀನೊಂದು ಲವ್ ಟ್ರ್ಯಾಕ್ ಓಪನ್ ಮಾಡುವಂತ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ರಿಷಾ ಅವರು ಒಂದು ವ್ಯಾಕ್ ಅಂತ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಒಂದು ಎಕ್ಸ್ಪ್ರೆಷನ್ ಆ ವೀಕೆಂಡ್ ಅಲ್ಲಿ ಹೈಲೈಟ್ ಆಗುತ್ತೆ. ನಿಮಗೆ ಗೊತ್ತಿತ್ತಾ ಆ ಲೆವೆಲ್ಗೆ ಅದು ಹೈಲೈಟ್ ಆಗುತ್ತೆ? ಆ ಮ್ಯಾಟ್ರ್ ಅಷ್ಟು ನರೇಟಿವ್ ಸೆಟ್ ಮಾಡುತ್ತೆ ವೀಕೆಂಡ್ ಅಲ್ಲಿ. ನಾನು ಅದನ್ನೇ ಹೇಳೋದು, ಈ ಹೆಣ್ಮಕ್ಳಲ್ಲಿ ಈಗ ಈ ಬಿಗ್ ಬಾಸ್ ಮನೆ ಅಂತಲ್ಲ, ಹೊರಗಡೆನೂ ನಡೀತಾ ಇದೆ. ಯಾವುದೋ ಒಂದು ಅವರಿಗೆ ಈಗೋ ಹರ್ಟ್ ಆಗಿದ ತಕ್ಷಣ, ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡದಿರೋದು ಸಿಕ್ಕಿದ ತಕ್ಷಣ ಒಂದು ಹುಡುಗನ ಕ್ಯಾರೆಕ್ಟರ್ ಅಂದ್ರೆ ಹುಡುಗನಿಗಾಗ್ಲಿ ಸೇಮ್. ಹೇಗೆ ಹುಡುಗ ಬಂದ ತಕ್ಷಣ ದೊಡ್ಡ ಇದಾಗುತ್ತೆ, ಹುಡುಗನು ಬಂದಾಗ್ಲೂ ಅದು ಅಷ್ಟೇ ದೊಡ್ಡ ಮ್ಯಾಟರ್. ಅದು ಅವರ ಮಿಸ್ಟೇಕ್ನ ಬೇರೆ ಬೇರೆ ರೀತಿ ಆಂಗಲ್ ಅಲ್ಲಿ ತರೋದಕ್ಕೆ ನೋಡಿದ್ರು, ನನ್ನ ಕ್ಯಾರೆಕ್ಟರ್ ಅಸಾಸಿನ್ ಮಾಡಕ್ ನೋಡಿದ್ರು. ಈ ರಿಷಾ ಅವರು ಅದಕ್ಕೊಂದು ಬೇರೆದೇ ಏನೋ ಭಯಂಕರ ಮಾಡೋದಕ್ಕೆ ಹೋದ್ರು. ಇಟ್ ಈಸ್ ಆಲ್ ಅಬ್ಸರ್ವ್ಡ್. ನನಗೆ ಗೊತ್ತಿರಲಿಲ್ಲ ಇದು. ನಂದೇನಿತ್ತು, ವಾಟ್ ಈಸ್ ಆನೆಸ್ಟ್, ನಂದೇನಿದೆ ಅದು ನಾನು ಇಡ್ತಾ ಇದ್ದೆ. ಆ್ಯಂಡ್ ಅದು ಇವರು ಹಿಂದೆ ಬೇರೆ ಬೇರೆ ರೀತಿ ಅವರ ಮೆಂಟಲ್ ಸ್ಟೇಟ್ ಹೇಗಿದೆಯೋ ಆ ರೀತಿ ಎಲ್ಲ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಇಟ್ ವಾಸ್ ಮಾನಿಟರ್ಡ್. ಅಲ್ಲಿ ಪ್ರತಿಯೊಂದು ಮಾನಿಟರ್ ಆಗುತ್ತೆ. ಅದು ಯಾವಾಗ ಟೇಬಲ್ ಮೇಲೆ ಬಂತು, ಬಾದ್ಶಾ ಸರ್ ಮುಂದೆ ಬಂತು, ಅವರು ಅದನ್ನ ಯಾವ ರೀತಿ ಕೊಡಬೇಕು ಅದಕ್ಕೆ ಆ ರೀತಿ ಕೊಟ್ರು. ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ಬಹಳ ತೂಕ ಇರೋ ವ್ಯಕ್ತಿ. ಕ್ಯಾರೆಕ್ಟರ್ ಅಂತ ಬಂದಾಗ ಅದು ನಿಮ್ಗೆ ಆಗಿರ್ಲಿ ಅಥವಾ ಹುಡುಗನ್ಗಾಗಿರ್ಲಿ, ಮತ್ತೆ ನೀವು ಒಂದನ್ನ ಬೇರೆ ರೀತಿ ಪೊಟ್ರೆ ಮಾಡೋದೆಲ್ಲ ಇಟ್ಸ್ ನಾಟ್ ರೈಟ್ ಅಂತ ಅದನ್ನ ಬಹಳ ಚೆನ್ನಾಗಿ ಕೊಟ್ರು. ನಾನು ಆಗ್ಲೇ ಮನ್ಸಲ್ಲಿ ಅನ್ಕೊಂಡೆ ಜಯ ಮಹಾಕಾಲ್, ಆಗ್ಲೇ ಅನ್ಕೊಂಡೆ ದಿಸ್ ಇಸ್ ವಾಟ್ ವಿ ಆರ್. ಕಾವ್ಯ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಆ ಜಗಳದಲ್ಲಿ, ಬಿಕಾಸ್ ಕಾವ್ಯ ಅವರೇ ರಾಶಿಕ್ ಅವ್ರಿಗೆ ಹೇಳಿಟ್ಟಿರ್ತಾರೆ. ಆ ಜಗಳ ಎಲ್ಲ ಅದು ಏನಂತಂದ್ರೆ, ಅಲ್ಲಿ ಕೆಲವರು ಒಂದು ಅದನ್ನೇ ಹೇಳೋದು, ನಾನು ಎಲ್ಲೋ ಯಾರ್ದೋ ಒಂದು ಬಲಿಕ ಬಕ್ರ ಮಾಡ್ಬಿಟ್ಟು ವಾಯ್ಸ್ ಇಟ್ಬಿಟ್ರೆ ನಾವೊಂದು ಮತ್ತೆ ಅಲ್ಲಿ ಟಾರ್ಗೆಟ್ ಅವರ ಮಧ್ಯದಲ್ಲಿ. ಸೊ ಅವರು ನಾನು ಒಂದು ಈ ಗುಂಪಲ್ಲಿ ನಾನೊಂದು ಸೇರ್ಕೊಂಡೇನೋ ಅವರು ಟ್ರೈ ಮಾಡ್ತಾರೆ, ಬಟ್ ಇಟ್ ಡಿಂಟ್ ವರ್ಕ್ ಔಟ್. ಅಂದ್ರೆ ಒಂದು ಪ್ರೋಮೋ ಕಟ್ ಬರುತ್ತೆ ನಮ್ಗೆ. ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಮಗ್ ನಿಮ್ ಜೊತೆ ಮಾತಾಡಕ್ ಇಷ್ಟ ಅಲ್ಲ, ಹುಡ್ಗಿರ್ಗೆ ನಿಮ್ ಜೊತೆ ಏನೋ ಮಾತಾಡಕ್ ಇಷ್ಟ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಆ ಜಗಳದ ಮಧ್ಯೆ. ಸೊ ಆ ಮೂಮೆಂಟ್ ಅಲ್ಲಿ ವಾಟ್ ಡಿಡ್ ಯು ಫೀಲ್? ಯಾರು ಕಾಯ್ತಾ ಇದ್ರ ಅಲ್ಲಿ ಹುಡುಗಿರ್ ಬಂದ್ ನನ್ನ ಹತ್ರ ಮಾತಾಡ್ಸ್ಲಿ ಅಂತ? ಆಮೇಲೆ ನಮ್ಮ ಪರ್ಸನಾಲಿಟಿ ಹೇಗಿತ್ತು ಅಂತಂದ್ರೆ, ಯಾವ ಹುಡುಗಿಗೂ ನಮ್ಮನ್ನ ಹ್ಯಾಂಡಲ್ ಮಾಡೋದಷ್ಟು ಈಸಿ ಆಗಿರ್ಲಿಲ್ಲ ಮೇಡಮ್. ಬಿಕಾಸ್ ಐ ಆಮ್ ನಾಟ್ ಅ ಪ್ಲೀಸಿಂಗ್ ಗೈ, ವುಮೆನ್ ಪ್ಲೀಸಿಂಗ್ ಗೈ ಅಂತೂ ನಾನಲ್ಲ. ಐ ಆಮ್ ಒಬ್ರದ್ದು ವ್ಯಕ್ತಿತ್ವ ಏನಿದೆ ಅದನ್ನ ಪ್ಲೀಸಿಂಗ್ ಗೈ ಆಗ್ತೀನಿ ಹೊರತು ಮತ್ತೆ ಹುಡುಗಿರ್ನ ಪ್ಲೀಸಿಂಗ್ ಗೈ ಅದು ಇನ್ನೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅದು ನನಗೆ ಒಳ್ಳೇದೇ. ಅದು ನನಗೆ ಐ ಆಮ್ ನಾಟ್ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು, ಅದು ಆ ಕ್ಯಾರೆಕ್ಟರ್ ಅಲ್ಲ. ಐ ಹ್ಯಾವ್ ಟು ರೀಚ್ ಸಮ್ವೇರ್. ನಾನಲ್ಲಿ ಆಮೇಲೆ ಇಟ್ ಈಸ್ ನಾಟ್ ಯಾವ್ದೋ ಲವ್ ಗೇಮ್ ಅಲ್ಲ ಅಲ್ಲಿ, ಅಥವಾ ಲವ್ ಅಥವಾ ಕಾಲೇಜ್ದು ಶೋ ಅಲ್ಲ. ಇಟ್ ಈಸ್ ಅ ಬಿಗ್ ಬಾಸ್. ಅಲ್ಲಿ ನಾನು ಯಾರನ್ನು ಪ್ಲೀಸ್ ಮಾಡಕ್ ಬಂದಿರೋ ನಾನು. ಓಕೆ, ಈಗ ಮೇನ್ ಟಾಪಿಕ್ ಅಂದ್ರೆ ಗಿಲ್ಲಿ ಅವರು ಅವಿನಾಭಾವ ಸಂಬಂಧ, ಯಾವುದೋ ಜನ್ಮದ ರಕ್ಷಿತಾ ಹಾಗೆ ಗಿಲ್ಲಿ ಅವರ ಜೊತೆ ವಂಶದ ಕುಡಿ. ನೀವು ಕೂಡ ಹೌದು ಅನ್ಸುತ್ತೆ, ಗಿಲ್ಲಿ ಅವ್ರ ವಂಶದ ಕುಡಿನ ಅಂತ. ಅಂದ್ರೆ ಇನ್ನು ಬೇರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ನಾ ಹೇಳ್ತಾ ಇರೋದು, ಡಿಫ್ರೆಂಟ್ ಯೂನಿವರ್ಸ್ ಅಲ್ಲಿ ಬದುಕ್ತಾ ಇರ್ತೀರಾ ಗಿಲ್ಲಿ ಹಾಗೆ ನೀವು. ಸ್ವಿಚ್ ಆನ್ ಸ್ವಿಚ್ ಆಫ್, ಸ್ವಿಚ್ ಆನ್ ಸ್ವಿಚ್ ಆಫ್, ಬಾಂಡಿಂಗ್ ಹೇಳ್ತಾ ಇರೋದು. ಏನೋ ಒಂದು ನೇಮ್ ಕೊಡ್ತಾರೆ, ಡ್ರಿಲ್ಲಿಂಗ್ ಸ್ಟಾರ್ ಧ್ರುವ್ ಅಂತ. ಹೇಳಿ, ಡ್ರಿಲ್ಲಿಂಗ್ ಸ್ಟಾರ್ ಧ್ರುವ್ ಅಂತವ್ರೆ, ವಾಟ್ ಡಿಡ್ ಯು ಫೀಲ್ ಅಬೌಟ್ ದಟ್ ಫೇಮ್ ನೇಮ್? ನಮ್ಮ ರಿಲೇಶನ್ಶಿಪ್ ಹೇಗೆ ಅಂತ ಹೇಳ್ತೀನಿ ಅಂತಂದ್ರೆ, ನನಗೆ ಗೊತ್ತಿರ್ಲಿಲ್ಲ ಇದು ಅವ್ರು ಆಟ ಆಡ್ತಾ ಇರೋದು. ಯಾರಿಗೆ ಆಗ್ಲಿ, ಈಗ ನೀವೊಂದು ನಮ್ಮ ಮನೆಗೆ ಬರ್ತೀರಿ, ಮನೆಗೆ ಬಂದ ತಕ್ಷಣ ನಿಮ್ ಬಗ್ಗೆ ನಾನು ಆಡ್ಕೊಳ್ಳೋದು, ನಿಮ್ ಕಾಲು ಎಳೆಯೋದು ಮಾಡ್ತಾ ಇದ್ರೆ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಇರಿಟೇಟ್ ಆಗುತ್ತೆ. ಸೊ ಇಟ್ ಇಸ್ ವೆರಿ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ನಾನು ಆ ರೀತಿಲಿ ಹೋಗ್ತಿದ್ದೆ, ಈ ವ್ಯಕ್ತಿ ಯಾಕೆ ಹೀಗೆ ಅಂತ. ಒಂದು ಊಟ ಆಯ್ತಾ ಅಂತಾನೂ ಕೇಳಲ್ಲ, ಬಟ್ ಕಾಲು ಎಳಿತಾ ಇರ್ತಾನೆ. ಅವರ ಆಟ ಅವ್ರಿಗೆ ಗೊತ್ತಿತ್ತು, ಅವ್ರು ಆಟ ಆಡ್ತಾ ಇದ್ರು. ಅದು ನನಗೆಲ್ಲೋ ಮುಂಚೆ ಸಿಟ್ಟು ಬರ್ತಾ ಇತ್ತು.
ಆಮೇಲೆ ಗೊತ್ತಾಗ್ತಾ ಹೋಯ್ತು ಇವ್ರು ಯಾವುದೋ ಒಂದು ಆಟ ಆಡ್ತಾ ಇದ್ದಾರೆ ಅಂತ. ಮತ್ತೆ ನಂದು ಒಂದು ನೇಚರ್ ಇದೆ, ಯಾರೇ ಆಗಿರ್ಲಿ, ನನ್ನ ಶತ್ರುನೇ ಆಗಿರ್ಲಿ ಅಥವಾ ನನ್ನ ಮಿತ್ರನೇ ಆಗಿರ್ಲಿ, ಅವ್ರಿಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕಾ ಅಥವಾ ನನ್ನಿಂದ ಏನಾದ್ರೂ ಅವರಿಗೆ ಉಪಯೋಗ ಆಗುವಂಥದ್ದಿದ್ದಾಗ ಅದನ್ನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇದು ಹೀಗೆ, ಇದು ಹೀಗೆ, ಇದು ಇಲ್ಲಿಂದ ಶುರು ಆಗುತ್ತೆ, ನನಗೆ ಗೊತ್ತಿದೆ, ನನ್ನ ತಿಳುವಳಿಕೆ ಎಷ್ಟಿದೆ ಅದ್ರ ಮೇಲೆ. ಸೊ ಪ್ರತಿಯೊಬ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅಣ್ಣ ಕೋರಿತಾ ಇದ್ದಾನೆ, ಅಣ್ಣ, ಅದು ಅವರ ಸ್ಟೈಲ್ ಗೊತ್ತಲ್ಲ ಗಿಲ್ಲಿ ಅವ್ರದ್ದು, ಅದು ಫನ್ನಿ ತಗೊಳ್ತಾ ಇದ್ರು. ಆಗಿಂದ ಡ್ರಿಲ್ಲಿಂಗ್ ಅಂತ ಬಂದಿದ್ದು. ಮತ್ತೆ ನಾನು ಹೋಗ್ಬೇಕಾದ್ರೆ ಇಟ್ ವಾಸ್ ವೆರಿ ಕೈಂಡ್ ಗಿಲ್ಲಿ ಅವರಿಂದ. ನಾನು ಹೋದ್ಮೇಲೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಏನೇ ಇರ್ಲಿ, ಧ್ರುವಣ್ಣನ್ ತರ ಡಿಸಿಪ್ಲಿನ್ ಆಗಿರ್ಲಿ, ಮತ್ತೆ ಅವರು ಗೈಡ್ ಮಾಡ್ತಾ ಇದ್ದಂತ ರೀತಿ, ಆ ಪರ್ಟಿಕ್ಯುಲರ್ ಹೇಳ್ತಾರೆ, ಅವ್ರು ನಮಗೆ ಗೈಡ್ ಮಾಡ್ತಾ ಇದ್ದ ರೀತಿ ಅದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದೆಲ್ಲ ದೊಡ್ಡ ವಿಕ್ಟ್ರಿ ಮ್ಯಾಮ್.